ಹೇರ್ ಕಟ್ಗೆ ಅಂತ ಹೋದವನು ನೀರಿನಲ್ಲಿ ಕೊಚ್ಚಿ ಹೋಗಿರುವ ಘಟನೆ ಬೆಳಗಾವಿಯಲ್ಲಿ ವರದಿಯಾಗಿದೆ. ಬೈಕ್ ಸಮೇತ ಬೈಕ್ ಸವಾರ ಕೊಚ್ಚಿ ಹೋಗಿರುವ ಘಟನೆ ಇದು. ಬೆಳಗಾವಿಯ ಮಾರ್ಕಂಡೇಯ ನದಿಯಲ್ಲಿ ಆತ ಕೊಚ್ಚಿ ಹೋಗಿದ್ದಾನೆ. ಹೇರ್ ಕಟ್ಗೆ ಅಂತ ಹೇಳಿ ತೆರಳುವಾಗ ಈ ಅವಘಡ ಸಂಭವಿಸಿದೆ. ಇನ್ನು ಇದೇ ಅವಘಡದಲ್ಲಿ ಮತ್ತೋರ್ವ ಅಪಾಯದಿಂದ ಪಾರಾಗಿದ್ದಾರೆ. ಮತ್ತೊಬ್ಬನಿಗಾಗಿ ಇದೀಗ ಶೋಧ ಕಾರ್ಯ ಮುಂದುವರೆದಿದೆ. ಹಲತ್ತಗಾಯ ಓಂಕಾರ ಪಾಟೀಲ್ ಈತ ನೀರಿನಲ್ಲಿ ಕೊಚ್ಚಿ ಹೋಗಿರುವ ಈತನಿಗಾಗಿ ಹುಡುಕಾಟ ನಡೆಸಲಾಗ್ತಾ ಇದೆ. ಬೋಟ್ ಮೂಲಕ ನದಿಯಲ್ಲಿ SDRF ತಂಡ ಶೋಧ ನಡೆಸ್ತಾ ಇದೆ. ಧಾರಾಕಾರ ಮಳೆ ಹಾಗೆ ನದಿಗಳ ಅಪಾಯದ ಮಟ್ಟ ಮೀರಿ ಹರಿತಾ ಇದೆ. ಇಂತಹ ಸಂದರ್ಭದಲ್ಲಿ ಬೈಕ್ನಲ್ಲಿ ಹೋಗ್ತಾ ಇದ್ದ ಇಬ್ಬರು ನೀರಿನ ರಭಸಕ್ಕೆ ಸಿಲುಕಾಕೊಂಡಿದ್ದಾರೆ. ಓರ್ವ ಬಚಾವಾಗಿದ್ದಾರೆ, ಇನ್ನೋರ್ವ ಕೊಚ್ಚಿ ಹೋಗಿದ್ದಾನೆ ನೀರಿನಲ್ಲಿ. ನೀವೇನು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. SDRFನ ತಂಡ ಇದೀಗ ಬೋಟ್ ಬಳಸಿಕೊಂಡು ಆತನಿಗಾಗಿ ಹುಡುಕಾಟವನ್ನು ನಡೆಸ್ತಾ ಇದ್ದಾರೆ. ಹಲತ್ತಗ ಗ್ರಾಮದ ವ್ಯಕ್ತಿ ಈತ ಅಂತ ಹೇಳಿ ಮಾಹಿತಿ ಲಭ್ಯವಾಗ್ತಾ ಇದೆ. ಸ್ಥಳದಲ್ಲೇ DCP PV ಸ್ನೇಹ ಬೀಡುಬಿಟ್ಟಿದ್ದಾರೆ. ಫೋಟೋದಲ್ಲಿ ಗಮನಿಸ್ತಾ ಇರುವ ವ್ಯಕ್ತಿ ಇದೀಗ ನೀರಿನಲ್ಲಿ ಕೊಚ್ಚಿ ಹೋಗಿರುವ ಹೇರ್ ಕಟ್ಟಿಗೆ ಅಂತ ಹೊರಟಿದ್ದಂತೆ ನೀರಿನಲ್ಲಿ ಕೊಚ್ಚಿ ಹೋಗಿದ್ದಾನೆ ಬೈಕ್ ಸವಾರ. ಮಾರ್ಕಂಡೇಯ ನದಿಗೆ ಬಿದ್ದಂಥ ಯುವಕನ ಪತ್ತೆಗಾಗಿ ಈಗ SDRF ತಂಡದ ಸಿಬ್ಬಂದಿಗಳು ನಿರಂತರವಾಗಿ ಕಾರ್ಯಾಚರಣೆಯನ್ನು ಮಾಡ್ತಿದ್ದಾರೆ. ಬೆಳಗಾವಿ ತಾಲೂಕಿನ ಕಂಗ್ರಾಳಿ ಬಳಿ ಇರುವಂಥ ಈ ಮಾರ್ಕಂಡೇಯ ನದಿ ಕಾಲುವೆಗೆ ಏನು ಬೈಕ್ ಸವಾರ ನಿನ್ನೆ ಸಂಜೆ ಏನು ತನ್ನ ನಿಯಂತ್ರಣ ತಪ್ಪಿ ಬಿದ್ದಿದ್ದ. ಅದರಲ್ಲಿ ಓರ್ವ ಏನು ಸ್ವತಃ ತಾನೇ ಈಜಿ ದಡವನ್ನು ಕೂಡ ಸೇರಿದ್ದ. ಈಗ SDRF ತಂಡದ ಸಿಬ್ಬಂದಿಗಳು, ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಜೊತೆಗೆ ಪೊಲೀಸ್ ಇಲಾಖೆ ಸಿಬ್ಬಂದಿಗಳು ಕೂಡ ಕಾರ್ಯಾಚರಣೆಯನ್ನು ಮಾಡ್ತಿದ್ದಾರೆ. ಸ್ಥಳದಲ್ಲೇ ಇಲ್ಲಿ ಬೆಳಗಾವಿಯ AC ಏನು ಬೀಡನ್ನು ಬಿಟ್ಟಿದ್ದಾರೆ. ಏನು ಕ್ಷಣದ ಮಾಹಿತಿಯನ್ನು ಕೂಡ ಅವರು ಪಡೆದುಕೊಳ್ತಿದ್ದಾರೆ. ನಿನ್ನೆ ಇದೇ ಒಂದು ಸ್ಥಳದಲ್ಲಿ ಆತ ನಿಯಂತ್ರಣ ತಪ್ಪಿ ಬಿದ್ದಿದ್ದ. ಬೆಳಗಾವಿಗೆ ಅಂದರೆ ಕೊನೆಯ ಶ್ರಾವಣ ಅಮಾವಾಸ್ಯೆ ಹಿನ್ನೆಲೆಯಲ್ಲಿ ಆತ ಏನು ಕಟಿಂಗ್ ಮಾಡಿಸಿಕೊಳ್ಳಲು ಬಂದಿದ್ದ. ಹೀಗಾಗಿ ಏನು ಬೈಕ್ ನಿಯಂತ್ರಣ ತಪ್ಪಿ ಆತ ಏನು ಏಕಾಏಕಿ ನದಿಗೆ ಬಿದ್ದಿದ್ದಾನೆ. ಸದ್ಯ ಆತನ ಕಾರ್ಯಾಚರಣೆಗೆ SDRF ತಂಡದ ಸಿಬ್ಬಂದಿಗಳು ನಿರಂತರವಾಗಿ ನಿನ್ನೆಯಿಂದ ಕೂಡ ಕಾರ್ಯಾಚರಣೆಯನ್ನು ಮಾಡ್ತಿದ್ದಾರೆ. ಆದರೆ ಈವರೆಗೂ ಆತನ ಸುಳಿವು ಕೂಡ ಪತ್ತೆ ಆಗಿಲ್ಲ. ಆದರೆ ಕಾರ್ಯಾಚರಣೆಯನ್ನು ಈಗ ಏನು SDRF ತಂಡದ ಸಿಬ್ಬಂದಿಗಳು ಕೂಡ ಮಾಡ್ತಿದ್ದಾರೆ. ನಿರಂತರವಾಗಿ ಅಂದರೆ ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ನಿರಂತರವಾಗಿ ಮಳೆ ಆಗ್ತಿದೆ. ಹಾಗಾಗಿ ಮಳೆ ಹಿನ್ನೆಲೆಯಲ್ಲಿ ಮಾರ್ಕಂಡೇಯ ನದಿಗೂ ಕೂಡ ಒಳಹರಿವಿನ ಪ್ರಮಾಣ ಕೂಡ ಹೆಚ್ಚಳ ಆಗಿರುವಂಥದ್ದು. ಸದ್ಯ ಏನು ಕಾರ್ಯಾಚರಣೆಯನ್ನು ಮುಂದುವರೆದಿದೆ. ಏನು ಬೆಳಗಾವಿ ತಾಲೂಕಿನ ಹಲತ್ಗ ಗ್ರಾಮದ ಓಂಕಾರ ಪಾಟೀಲ್ ಎಂಬುವನ ಹುಡುಕಾಟವನ್ನು ಈಗ ಸದ್ಯ ಏನು SDRF ತಂಡದ ಸಿಬ್ಬಂದಿಗಳು ಮಾಡ್ತಿದ್ದಾರೆ. ಮಹಿಳಾ ರಿಪೋರ್ಟರ್, ರಿಪಬ್ಲಿಕ್ ಕನ್ನಡ, ಬೆಳಗಾವಿ. ಅಂಕೋಲಾದ ಶಿರೂರಿನಲ್ಲಿ ಗುಡ್ಡ ಕುಸಿದು ಸಂಭವಿಸಿದ ದುರಂತ ನಿಮ್ಮೆಲ್ಲರಿಗೂ ನೆನಪೇ ಇದೆ. ವಾಹನ ಸಂಚಾರ ರಸ್ತೆಯಲ್ಲಿ ಪುನರಾರಂಭ ಆಗಿದ್ರೂ ಕೂಡ ಒಂದಷ್ಟು ನಿಯಮಗಳನ್ನು ಸ್ಪಷ್ಟವಾಗಿ ತಿಳಿಸಲಾಗಿದೆ. ಆದರೆ ಈ ದುರಂತ ನಡೆದ ಸ್ಥಳದಲ್ಲೇನೆ ವಾಹನ ಸಂಚಾರದ ಸಂದರ್ಭದಲ್ಲಿ ನಿಯಮಗಳನ್ನು ಗಾಳಿಗೆ ತೂರಲಾಗ್ತಾ ಇದೆ. ಹೆದ್ದಾರಿ ಮಾರ್ಗದಲ್ಲಿ ವಾಹನ ಸಂಚಾರ ಆರಂಭವಾಗಿದೆ, ಆದರೆ ನಿಯಮಗಳನ್ನು ಗಾಳಿಗೆ ತೂರಲಾಗ್ತಾ ಇದೆ. ವಾಹನಗಳ ಓಡಾಟ ಸಂದರ್ಭದಲ್ಲಿ ಕೆಲ ನಿಯಮಗಳನ್ನು ಜಾರಿಗೊಳಿಸಿ ಆದೇಶವನ್ನು ಹೊರಡಿಸಲಾಗಿದೆ. ಸಂಚಾರಕ್ಕೆ ಅನುಮತಿ ಕೊಟ್ಟಿರೋದನ್ನೇ ಆನ್ ಕಂಡೀಷನ್ಸ್. ಅಪಾಯದ ಪ್ರದೇಶದಲ್ಲಿ ಅತಿ ವೇಗದಲ್ಲಿ ಸಂಚಾರವನ್ನು ಮಾಡ್ತಿದ್ದಾರೆ ಕೆಲ ವಾಹನ ಸವಾರರು. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ ನೋಡಿ, ಇಲ್ಲಿ 20 km/ಗಂಟೆ ಈ ಒಂದು ವೇಗದಲ್ಲಿ ಮಾತ್ರ ವಾಹನ ಓಡಾಟಕ್ಕೆ ಅನುಮತಿಯನ್ನು ಕೊಡಲಾಗಿದೆ. ಆದರೆ ಅತಿ ವೇಗದಿಂದ ವಾಹನಗಳು ಸಂಚಾರ ಆಗ್ತಾ ಇದೆ. ಏಕಮುಖ ಸಂಚಾರದಲ್ಲಿ ವಾಹನ ಸಂಚಾರಕ್ಕೆ ತಿಳಿಸಲಾಗಿತ್ತು. ಆದರೆ ಅಂದರೆ ಒನ್ ವೇ ಮಾತ್ರ ಓಡಾಡಬೇಕು ಅಂತ. ಅಂದರೆ ಎರಡೂ ಕಡೆ ವಾಹನಗಳು ಓಡಾಟ ನಡೆಸ್ತಾ ಇರೋದನ್ನು ಈ ದೃಶ್ಯದಲ್ಲೇ ಗಮನಿಸ್ತಾ ಇದ್ದೀವಿ. ಬೇಕಾಬಿಟ್ಟಿ ಓಡಾಟವನ್ನು ನಡೆಸಲಾಗ್ತಾ ಇದೆ. ರಾತ್ರಿ ಲೈಟ್ ಅಳವಡಿಸುವಂತೆ ಸೂಚನೆ ನೀಡಲಾಗಿತ್ತು. ಆದರೆ ಸ್ಥಳದಲ್ಲಿ ಈಗಲೂ ಕೂಡ ಲೈಟ್ ಅಳವಡಿಕೆ ಆಗಿಲ್ಲ. ಮತ್ತೆ ಅಪಾಯದ ಸೂಚನೆಯನ್ನು ತೋರಿಸ್ತಾ ಇದೆ ಶಿರೂರಿನ ಗುಡ್ಡ. ಇದೇ ಭಾಗದಲ್ಲಿ ಗುಡ್ಡ ಕುಸಿತ ಸಂಭವಿಸಿರೋದು ದೃಶ್ಯದಲ್ಲಿ ನೀವು ಗಮನಿಸ್ತಾ ಇದ್ದೀವಿ. ಪರಿಸ್ಥಿತಿ ಹೇಗಿದೆ, ಯಾವ ರೀತಿ ಗಾಳಿಗೆ ತೂರಲಾಗಿದೆ ಪರಿಸ್ಥಿತಿ, ಇದೆಲ್ಲದರ ಒಂದು ಪ್ರತ್ಯಕ್ಷ ವರದಿ ನೀಡಿದ್ದಾರೆ ನಮ್ಮ ಪ್ರತಿನಿಧಿ. ಗಮನಿಸಿ. ಉತ್ತರ ಕನ್ನಡ ಜಿಲ್ಲೆಯ ರಾಷ್ಟ್ರೀಯ ಹೆದ್ದಾರಿ 66ರಲ್ಲಿ ಸಂಚರಿಸುವ ವಾಹನ ಸವಾರರೇ ಎಚ್ಚರ. ಯಾಕಂತೇಳಿದ್ರೆ
ಜುಲೈ 16ರಂದು ಸಂಭವಿಸಿದಂಥ ಅಂಕೋಲ ಶಿರೂರಿನ ದುರ್ಘಟನೆ ಬಳಿಕ ಈಗಾಗಲೇ ಹಲವು ಗುಡ್ಡಗಳು ಕೂಡ ಬಾಯಿ ತೆರೆದು ಕುಳಿತಿವೆ. ಕಾರವಾರದ ಸುರಂಗ ಮಾರ್ಗದ ಬಳಿ ಭಾರೀ ಪ್ರಮಾಣದ ಕಲ್ಲು ಬಿದ್ದು ಸಂಚಾರಕ್ಕೆ ಅಡಚಣೆ ಉಂಟಾಗಿರುವಂಥದ್ದು. ಈ ನಡುವೆ ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲದ ರಾಷ್ಟ್ರೀಯ ಹೆದ್ದಾರಿ 60ರಲ್ಲೂ ಕೂಡ ವಾಹನ ಸಂಚಾರಕ್ಕೆ ಜಿಲ್ಲಾಡಳಿತ ಅನುವು ಮಾಡಿಕೊಟ್ಟಿದ್ದರಿಂದ ವಾಹನ ಸವಾರರು ತಮ್ಮ ವಾಹನ ಚಲಾವಣೆಯನ್ನು ಮಾಡ್ತಾ ಇರುವಂಥದ್ದು. ರಾಷ್ಟ್ರೀಯ ಹೆದ್ದಾರಿ 66ರ ಬಳಿ ಇದ್ದೇವೆ, ನೋಡ್ತಾ ಇರ್ಬೋದು. ಇದು ಮಾರ್ಗ ಕುಮಟಾದಿಂದ ಅಂಕೋಲವನ್ನು ಸಂಪರ್ಕಿಸುವ ರಾಷ್ಟ್ರೀಯ ಹೆದ್ದಾರಿ 66 ಜುಲೈ 16ರಂದು ಈ ಭಾಗದಲ್ಲಿ ಸಾಕಷ್ಟು ಪ್ರಮಾಣದ ಭೂಕುಸಿತ ಆಗಿದ್ದರಿಂದ ಸಾಕಷ್ಟು ನಷ್ಟಗಳು ಕೂಡ ಉಂಟಾಗಿತ್ತು. ಹಲವು ಜನ ತಮ್ಮ ಪ್ರಾಣವನ್ನು ಕೂಡ ಕಳೆದುಕೊಂಡಿದ್ದರು. ಇನ್ನು 3 ಮೃತದೇಹ ಕೂಡ ಇದುವರೆಗೆ ಪತ್ತೆಯಾಗಿಲ್ಲ. ಕೇರಳ ಮೂಲದ ಲಾರಿ ಚಾಲಕ ಕೂಡ ಈ ಒಂದು ದುರ್ಘಟನೆಯಲ್ಲಿ ಕೂಡ ಮೃತಪಟ್ಟಿದ್ದಾನೆ. ಈವರೆಗೂ ಕೂಡ ಆತನ ಸುಳಿವು ಸಿಗಲಿಲ್ಲ, ಆತನಿರುವ ಟ್ರಕ್ಕು ಕೂಡ ಸಿಕ್ಕಿಲ್ಲ. ಆದರೆ ಕೆಲವೊಂದು ಈ ಘಟನೆಯ ಬಳಿಕ ಸಂಬಂಧಪಟ್ಟ ಜಿಲ್ಲಾಡಳಿತ ಕೂಡ ಈ ಮಾರ್ಗದಲ್ಲಿ ವಾಹನ ಸಂಚಾರಕ್ಕೆ ನಿರ್ಬಂಧವನ್ನು ಹೇರಿತು. ಆದರೆ ಸಾರ್ವಜನಿಕರ ಒತ್ತಾಯದ ಮೇರೆಗೆ ಜಿಲ್ಲಾಡಳಿತ ಈಗ ಕೆಲವೊಂದು ನಿಯಮಗಳನ್ನು ವಿಧಿಸಿ ವಾಹನ ಸಂಚಾರಕ್ಕೆ ಅನುವು ಮಾಡಿಕೊಟ್ಟಿದ್ದಾರೆ. ಕೇವಲ 20 ಸ್ಪೀಡಲ್ಲಿ ವಾಹನಗಳು ಓಡಾಡಬೇಕೆಂಬ ನಿಯಮವನ್ನು ವಿಧಿಸಿದ್ರು ಕೂಡ ಭಾರಿ ವಾಹನಗಳು ಕೂಡ 20 ಕಿಲೋಮೀಟರ್ಗಿಂತ ಹೆಚ್ಚು ಸ್ಪೀಡ್ನಲ್ಲಿ ವಾಹನಗಳನ್ನು ಓಡಾಡಿಸ್ತಾ ಇವೆ. ಅದರ ಜೊತೆಗೆ ಮತ್ತು ಇಲ್ಲಿ ಲೈಟ್ಗಳನ್ನು ಅಳವಡಿಸಬೇಕು, ಸಂಬಂಧಪಟ್ಟ ಹೆದ್ದಾರಿ ಇಲಾಖೆಯವರು ಸೈಡು ಬ್ಯಾರಿಕೇಡ್ಗಳನ್ನು ಹಾಕಬೇಕೆಂಬ ನಿಯಮವನ್ನು ಕೂಡ ವಿಧಿಸಿದರು. ಅದರ ಜೊತೆಗೆ ಒಂದು ಮಾರ್ಗದಲ್ಲಿ ಮಾತ್ರ ಏಕಮುಖ ಸಂಚಾರಕ್ಕೆ ಅನುವು ಮಾಡಿಕೊಡಬೇಕು, ಎರಡು ಬದಿಯಲ್ಲೂ ನಿಂತು ಏಕಮುಖ ಸಂಚಾರಕ್ಕೆ ಅನುವು ಮಾಡಿಕೊಡಬೇಕೆಂದು ನಿಯಮದಲ್ಲಿ ತಿಳಿಸಲಾಗಿತ್ತು. ಆದರೆ ಹೆದ್ದಾರಿಯ ಇವತ್ತಿನ ಒಂದು ವಾಹನ ಸಂಚಾರದ ಸ್ಥಿತಿ ಅರೆಬೈಲ್ ಘಾಟಿ ಬಳಿಯಲ್ಲಿ ವಾಹನ ಪಲ್ಟಿಯಾಗಿರುವ ಘಟನೆ ನಡೆದಿದೆ. ಗುಜರಿ ಐಟಂಗಳನ್ನು ತುಂಬಿದ್ದ ಆ ವಾಹನ ಪಲ್ಟಿಯಾಗಿದೆಯಂತೆ. ಉತ್ತರ ಕನ್ನಡ ಜಿಲ್ಲೆಯ ಯಲ್ಲಾಪುರದ ರಾಷ್ಟ್ರೀಯ ಹೆದ್ದಾರಿ 63ರಲ್ಲಿ ಅವಘಡ ಸಂಭವಿಸಿದೆ. ವಾಹನ ಪಲ್ಟಿಯಿಂದ ಹೆದ್ದಾರಿಯಲ್ಲಿ ಸಂಚಾರ ಸಹಜವಾಗಿ ಅಸ್ತವ್ಯಸ್ತವಾಗಿದೆ. ಗುಜರಿ ವಸ್ತುಗಳನ್ನು ತುಂಬಿದ್ದ ವಾಹನ ಪಲ್ಟಿಯಾಗಿ ಹೋಗಿದೆ. ಇದರಿಂದಾಗಿ ಆ ರಸ್ತೆಯಲ್ಲಿ ಇತರೆ ವಾಹನಗಳು ಓಡಾಟಕ್ಕೆ ಅಡ್ಡಿ ಉಂಟಾಗಿದೆ. ರಾಷ್ಟ್ರೀಯ ಹೆದ್ದಾರಿ 63ರಲ್ಲಿ ಸಂಭವಿಸಿರುವ ದುರ್ಘಟನೆ ಇದು. ಅರೆಬೈಲ್ ಘಾಟಿ ಬಳಿಯಲ್ಲಿ ವಾಹನ ಪಲ್ಟಿಯಾಗಿ ಹೋಗಿದೆ. ಗುಜರಿ ವಸ್ತುಗಳನ್ನು ತುಂಬಿದ್ದ ವಾಹನ ಪಲ್ಟಿಯಾಗಿರೋದು ಉತ್ತರ ಕನ್ನಡ ಜಿಲ್ಲೆಯ ಯಲ್ಲಾಪುರ ಮಾರ್ಗದಲ್ಲಿ ಹಾದು ಹೋಗುವ ರಾಷ್ಟ್ರೀಯ ಹೆದ್ದಾರಿ ಸಂಖ್ಯೆ 63ರಲ್ಲಿ ಅವಘಡ ಸಂಭವ. ಇನ್ನು ನೀವು ಸಂಭವಿಸಿರೋದು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಇನ್ನು ಈ ವೆಹಿಕಲ್ ಪಲ್ಟಿ ಆಗ್ತಾ ಇದ್ದಂತೆ ರಸ್ತೆ ಕ್ಲೋಸ್ ಆಗಿದೆ. ರಸ್ತೆಯಲ್ಲಿ ವಾಹನಗಳ ಸಂಚಾರಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಇದರ ಪರಿಣಾಮ ಬರೋಬ್ಬರಿ 2 ಕಿಲೋಮೀಟರ್ ರಾಷ್ಟ್ರೀಯ ಹೆದ್ದಾರಿ 63ರಲ್ಲಿ ಬರೋಬ್ಬರಿ 2 ಕಿಲೋಮೀಟರ್ನಷ್ಟು ಟ್ರಾಫಿಕ್ ಜಾಮ್ ಉಂಟಾಗಿದೆ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ. ಮೂಡಾ ವಾಲ್ಮೀಕಿ ಹಗರಣ ಇತ್ಯಾದಿಯ ಸುಳಿಯಲ್ಲಿ ಸಿಲುಕಿ ಒದ್ದಾಡ್ತಾ ಇರುವ ಕಾಂಗ್ರೆಸ್ ಸರ್ಕಾರಕ್ಕೆ ಇದೀಗ ನಿನ್ನೆ ನಡೆದಿರುವ ಘಟನೆ PSI ಪರಶುರಾಮ ಅನುಮಾನಾಸ್ಪದ